ಬೆಳಗಾವಿಯ ಸಿಂಧೋಳಿಯಲ್ಲಿ ಯಾರು ಕೂಡ ಊಹೆ ಮಾಡದಂತಹ ಒಂದು ಪ್ರಕರಣ ಈಗ ನಡೆದಿದೆ. ದೇಗುಲದಲ್ಲಿ ಕಳ್ಳತನ ನಡೀತಾ ಇತ್ತು. ಅದನ್ನ ನೋಡಿದ್ರು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಮಹಿಳೆಯ ಕೊಲೆ ಆಯ್ತಾ? ಮಹಿಳೆಯನ್ನ ಬಾವಿಗೆ ತಳ್ಳಿ ದುರುಳರು ಕೊಲೆಗೈದ್ರ ಅನ್ನುವ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಯಾರು ಊಹಿಸಲು ಅಸಾಧ್ಯವಾಗದಂತ ಕೇಸ್. ಗ್ರಾಮದ ಮಸನವ್ವ ದೇವಸ್ಥಾನಕ್ಕೆ ಕನ್ನ ಹಾಕಿದ ಕಳ್ಳರು. ಆ ಕನ್ನ ಹಾಕ್ತಾ ಇದ್ದ ಸಂದರ್ಭದಲ್ಲಿ ಪಕ್ಕದ ಮನೆಯ ಮಹಿಳೆ ನೋಡಿದ್ಲು. ಭಾರತಿ ಪೂಜಾರಿ ಅಂತೇಳಿ 48 ವರ್ಷ. ದೇಗುಲದಲ್ಲಿ ಕನ್ನ ಹಾಕ್ತಾ ಇದನ್ನ ಪಕ್ಕದ ಮನೆಯ ಮಹಿಳೆ ನೋಡಿದ್ಲು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಆಕೆಯನ್ನ ಬಾವಿಗೆ ತಳ್ಳಿ ಕೊಲೆ ಮಾಡಿದ್ರ ಕಳ್ಳರು ಅನ್ನುವ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ಮಸಣವ್ವ ದೇವಸ್ಥಾನಕ್ಕೆ ಕನ್ನ ಹಾಕೋದಕ್ಕೆ ಅಂತೇಳಿ ಕಳ್ಳರು ಬಂದಿದ್ರು ನೋಡಿ. ಕುಟುಂಬಸ್ಥರ ಆಕ್ರಂದನ ಈಗ ಮುಗಿಲು ಮುಟ್ಟಿದೆ. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಆಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರೋ ಸ್ಥಳೀಯರೇ ಕಳ್ಳತನ ಮಾಡಿ ಈ ಕೃತ್ಯವನ್ನ ನಡೆಸಿದ್ದಾರೆ ಅಂತ ಕುಟುಂಬಸ್ಥರು, ಭಾರತಿ ಪೂಜಾರಿಯ ಕುಟುಂಬಸ್ಥರು, ಪೋಷಕರು ಗಂಭೀರವಾದಂತ ಆರೋಪವನ್ನ ಮಾಡಿದ್ದಾರೆ. ಮನೆಯ ದನಗಳ ಸಗಣಿ ಎಸೆಯಲು ಆ ಮಹಿಳೆ ಬಂದಿದ್ದಂತ ಸಂದರ್ಭ. ಆಗ ದೇಗುಲದಲ್ಲಿನ ಆಭರಣ ಕಳವನ್ನ ಮಾಡ್ತಾ ಇದ್ದಂತೆ ಕಳ್ಳರು. ಆ ಕಳ್ಳರ ಕೃತ್ಯ ನೋಡಿದಂತ ಭಾರತಿಯನ್ನ ಕಳ್ಳರು ಹೊತ್ಕೊಂಡು ಹೋಗಿ ಬಾವಿಗೆ ಎಸೆದು ಬಂದಿದ್ದಾರೆ ಅಂತೇಳಿ ಕುಟುಂಬಸ್ಥರು ಗಂಭೀರವಾದಂತ ಆರೋಪವನ್ನ ಮಾಡಿದ್ದಾರೆ. ಯಾರೋ ಸ್ಥಳೀಯರೇ ಮಾಡಿದ್ದಾರೆ. ಎಲ್ಲಿ ಆ ವಿಚಾರ ಗೊತ್ತಾಗ್ಬಿಡ್ತು ಅಂತೇಳಿ ನೋಡಿ. ದನಗಳ ಸಗಣಿಯನ್ನ ಎಸೆದಕ್ಕೆ ಅಂತ ಹೋಗಿದ್ಲು ಭಾರತಿ. ಆ ಸಂದರ್ಭದಲ್ಲಿ ಕಳ್ಳತನ ಆಗ್ತಾ ಇತ್ತು. ಅದನ್ನ ನೋಡ್ತಾ ಇದ್ದಂತೆ ಕಳ್ಳರು ಕೂಡ ಈಕೆಯನ್ನ ಭಾರತಿ ನೋಡಿ ಆಕೆಯನ್ನ ಹೊತ್ಕೊಂಡು ಹೋಗಿ ಬಾವಿಗೆ ಹಾಕಿದ್ದಾರೆ ಅಂತೇಳಿ ಕುಟುಂಬಸ್ಥರು, ಪೋಷಕರು ಗಂಭೀರವಾದಂತ ಆರೋಪ ಮಾಡಿದ್ದಾರೆ. 5 ಗಂಟೆಗೆ ಹೇಳ್ತಾರೆ ದಿವಸ, ಡೈಲಿ 5 ಗಂಟೆಗೆ ಹೇಳ್ತಾರ್ರಿ. ಅವ್ರು ಶಗ್ನ ಅದ, ಅವ್ರ ಕೆಲಸ ಇದ್ದದೆಲ್ಲ ಡೈಲಿ ರೂಟೀನ್ ಕೆಲಸ ಎಲ್ಲ ಮಾಡ್ತಾರ್ರಿ. ಅವ್ರು ಶಗ್ನ ತೆಗಿಯೋದ್ರಿ, ಅಡುಗೆ ಮಾಡೋದ್ರಿ ಎಲ್ಲ ಮಾಡ್ತೀವಿ. ಇವತ್ತು 5 ಗಂಟೆಗೆ ಎದ್ದು ಶಗನ ತೆಗದಾರ್ರಿ. ಆಮೇಲೆ ಬಂದು ನೋಡ್ಕೊಳ್ಳಿ ಅಂದ್ರೆ ಅದು ಬುಟ್ಟಿ ಇಲ್ಲೇ ಬಿದ್ದೈತಿ. ನಮ್ಮ ಅವ್ವನ ಇಲ್ಲಿ ಏನಿಲ್ರಿ, ಅಲ್ಲಿ ತುಡುಗಾಗೈತಲ್ರಿ. ಆದ್ರೆ ಅವ್ರ ನುಗ್ಗಿಸಿ ಹೋಗ್ಯಾರ್ರಿ ತುಡುಗು ಮಾಡ್ಕೇಶಿಂದ. ಯಾವಲ್ರಿ ಅದು ಯಾರು ನೋಡ್ಯಾರ್ರಿ? ಅಲ್ರಿ ನಮ್ಮ ಮಮ್ಮಿ ಕಾಣಿಸ್ತಾರಕ್ಕೆ ನಾವು ನೋಡಕತ್ತೀವಿ. ಆಮೇಲೆ ಅಲ್ಲಿ ನೋಡ್ಕೊಳ್ಳಿ ಅಲ್ಲಿ ಚಪ್ಪಲ್ ಅದ ಬಿದ್ದವ್ರಿ. ಅವಾಗ ಬೆಳಿಗ್ಗೆ ಅದು ಶಗನ ತೆಗೆದವ್ರು ಕೆಲಸ ಎಲ್ಲ ಮಾಡ್ತೀರಿ. ಅವ್ರು ರೂಟೀನ್ ಕೆಲಸ ಎಲ್ಲ ಡೈಲಿ ಅವ್ರು ಅಡುಗೆ ಮಾಡಿದ್ರು, ನಮ್ಗೆ ಡಬ್ಬಿ ಕೊಟ್ಟು ಇದೆಲ್ಲ ಮಾಡ್ತೀವಿ. 5 ಗಂಟೆಗೆ ಹೇಳ್ತಾರೆ ದಿವಸ, ಡೈಲಿ 5 ಗಂಟೆಗೆ ಹೇಳ್ತಾರ್ರಿ. ಅವ್ರು ಶಗ್ನ ಅದ, ಅವ್ರ ಕೆಲಸ ಇದ್ದದೆಲ್ಲ ಡೈಲಿ ರೂಟೀನ್ ಕೆಲಸ ಎಲ್ಲ ಮಾಡ್ತಾರ್ರಿ. ಅವ್ರು ಶಗ್ನ ತೆಗಿಯೋದ್ರಿ, ಅಡುಗೆ ಮಾಡೋದ್ರಿ ಎಲ್ಲ ಮಾಡ್ತೀವಿ. ಇವತ್ತು 5 ಗಂಟೆಗೆ ಎದ್ದು ಶಗನ ತೆಗದಾರ್ರಿ. ಆಮೇಲೆ ಬಂದು ನೋಡ್ಕೊಳ್ಳಿ ಅಂದ್ರೆ ಅದು ಬುಟ್ಟಿ ಇಲ್ಲೇ ಬಿದ್ದೈತಿ. ನಮ್ಮ ಅವ್ವನ ಇಲ್ಲಿ ಏನಿಲ್ರಿ, ಅಲ್ಲಿ ತುಡುಗಾಗೈತಲ್ರಿ. ಆದ್ರೆ ಅವ್ರ ನುಗ್ಗಿಸಿ ಹೋಗ್ಯಾರ್ರಿ ತುಡುಗು ಮಾಡ್ಕೇಶಿಂದ. ಯಾವಲ್ರಿ ಅದು ಯಾರು ನೋಡ್ಯಾರ್ರಿ? ಅಲ್ರಿ ನಮ್ಮ ಮಮ್ಮಿ ಕಾಣಿಸ್ತಾರಕ್ಕೆ ನಾವು ನೋಡಕತ್ತೀವಿ. ಆಮೇಲೆ ಅಲ್ಲಿ ನೋಡ್ಕೊಳ್ಳಿ ಅಲ್ಲಿ ಚಪ್ಪಲ್ ಅದ ಬಿದ್ದವ್ರಿ. ಅವಾಗ ಬೆಳಿಗ್ಗೆ ಅದು ಶಗನ ತೆಗೆದವ್ರು ಕೆಲಸ ಎಲ್ಲ ಮಾಡ್ತೀರಿ. ಅವ್ರು ರೂಟೀನ್ ಕೆಲಸ ಎಲ್ಲ ಡೈಲಿ ಅವ್ರು ಅಡುಗೆ ಮಾಡಿದ್ರು, ನಮ್ಗೆ ಡಬ್ಬಿ. ಯಾಕಂದ್ರೆ ನಾ ಹೇಳೋದು ಇಷ್ಟ ಅಂದ ಮುಗಿಸ್ಬೇಕು, ಮತ್ತು ಸಾಯಿಸ್ಬೇಕಾದ ಕಾರಣ ಏನ? ಅಯ್ಯೋ ಆಕೆ ಮತ್ತು ಇನ್ನು ನಾವು ಉಳಿಗಾಲಿಲ್ಲ, ಗೊತ್ತಾಗ್ತೈತಿ. ನಾವು ಸಿಕ್ಕಾಕೋತೇವೆ ಇಲ್ಲೇ ಲೋಕ ಇಲ್ಲಾರ. ಮತ್ತು ಊರಾನವ್ರು ಬೇರೆದವ್ರು ಹೆಂಗೆ ಹೋಗ್ತಾರೆ ಮಾಡ್ತಾರೆ ಗುಡಿ ಕಾತನ. ಮತ್ತು ಗುಡಿ ಕಾತನ ಮಾಡಕ್ಕೆ ಬಂದಾರಲ್ಲ. ಮತ್ತು ಏನೇನಾಗೈತಿ ಗೊತ್ತಿಲ್ರಿ. ಮತ್ತು ಗುಡಿ ಕಾತನ ಮಾಡಕ್ಕೆ ಬಂದ ಆಗೈತಿ ಅದು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮೈಲಾರಿ ಈಗ ನೇರ ಸಂಪರ್ಕದಿದ್ದಾರೆ. ಮೈಲಾರಿ, ಯಾವಾಗ ಆಗಿದ್ದು ಈ ಘಟನೆ? ಏನಿದು ಪೋಷಕರು ಮಾಡ್ತಾರಂತ ಗಂಭೀರವಾದಂಥ ಆರೋಪ? ಪೊಲೀಸ್ ಅಧಿಕಾರಿಗಳು ಏನು ಹೇಳ್ತಿದ್ದಾರೆ ಈ ವಿಚಾರವಾಗಿ? ಖಂಡಿತ ನಾಗೇಂದ್ರ ಬಾಬು, ಬೆಳಗಾವಿಯಲ್ಲಿ ಏನು ಕಳ್ಳತನ ಕೃತ್ಯವನ್ನು ನೋಡಿದಂಥ ಮಹಿಳೆಯನ್ನು ಕೊಲೆ ಮಾಡಿದಂಥ ಏನು ಆರೋಪವನ್ನು ಕುಟುಂಬಸ್ಥರು ಮಾಡಿದ್ದಾರೆ. ಬೆಳಗಾವಿ ತಾಲೂಕಿನ ಸಿಂಧೋಳಿ ಅನ್ನೋ ಒಂದು ಗ್ರಾಮದಲ್ಲಿ ಈ ಒಂದು ಘಟನೆ ಇವತ್ತು ಬೆಳಗಿನ ಜಾವ ನಡೆದಿರುವಂಥದ್ದು. ಪ್ರಮುಖವಾಗಿ ಏನು ಕೊಲೆ ಅಂದರೆ ಅನುಮಾನಾಸ್ಪದವಾಗಿ ಏನು ಹತ್ಯೆ ಆದಂಥ ಏನು ಮಹಿಳೆ ಏನಿದ್ದಾಳೆ ಆ ಪೋಷಕರು ಹೇಳುವ ಪ್ರಕಾರ ಬೆಳಗಿನ ಜಾವ ದನಗಳ ಸಗಣಿಯನ್ನು ಏನು ನಿತ್ಯ ಕೂಡ ನಮ್ಮ ತಾಯಿ ಕೂಡ ಏನು ಹೊರಗಡೆ ಚೆಲ್ತಾ ಇದ್ರು. ಈ ವೇಳೆ ಪಕ್ಕದಲ್ಲಿ ಇರುವಂಥ ಮಸನವ್ವ ದೇವಸ್ಥಾನ ಇದೆ, ಆ ದೇವಸ್ಥಾನದಲ್ಲಿ ಕಳ್ಳರು ಕೂಡ ಬಂದಿದ್ರು ಅನ್ನೋ ಒಂದು ಮಾಹಿತಿಯನ್ನು ಅಲ್ಲಿರುವಂಥ ಜನ ಕೂಡ ಕೊಟ್ಟಿರುವಂಥದ್ದು. ಮತ್ತು ಅಲ್ಲಿ ಏನು ದೇವಸ್ಥಾನದ ಮಸನವ್ವ ದೇವಸ್ಥಾನದ ಅಲ್ಲಿರುವಂಥ ಬೆಳ್ಳಿಯ ಆಭರಣಗಳನ್ನು ಕೂಡ ಕದ್ದುಕೊಂಡು ಹೋಗಿರುವ ಬಗ್ಗೆ ಈಗಾಗಲೇ ಪೊಲೀಸರಿಗೂ ಕೂಡ ಖಚಿತ ಮಾಹಿತಿಯನ್ನು ನೀಡಿದ್ದಾರೆ. ಮತ್ತು ಸ್ಥಳಕ್ಕೆ ಕೂಡ ಪೊಲೀಸರು ಭೇಟಿಯನ್ನು
ಮಾಡಿದ್ದಾರೆ. ಈ ವೇಳೆ ಮಹಿಳೆಯರ ಕೃತ್ಯವನ್ನು ನೋಡಿರ್ಬೋದು, ಅದೇ ಒಂದು ಗ್ರಾಮದವರು ಇರ್ಬೋದು. ಹೀಗಾಗಿ ಈ ವಿಚಾರ ಏನು ಗೊತ್ತಾದರೆ ಎಲ್ರಿಗೂ ಕೂಡ ಹೇಳುವ ಸಾಧ್ಯತೆ ಇದೆ ಅನ್ನೋ ಒಂದು ನಿಟ್ಟಿನಲ್ಲಿ ಆಕೆಯನ್ನು ಪಕ್ಕದಲ್ಲಿ ಇರುವಂಥ ಬಾವಿಗೆ ತಳ್ಳಿ ಕೊಲೆ ಮಾಡಿದ್ದಾರೆ ಅನ್ನೋ ಒಂದು ಆರೋಪವನ್ನು ಏನು ಮೃತ ಭಾರತಿ ಪೂಜಾರಿ ಅವರ ಕುಟುಂಬಸ್ಥರು ಮಾಡ್ತಿದ್ದಾರೆ. ಪ್ರಮುಖವಾಗಿ ಈಗಾಗಲೇ ಪೊಲೀಸರು ಕೂಡ ಭೇಟಿ ನೀಡಿದ್ದಾರೆ. ನಾವು ಈಗಾಗಲೇ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದೇವೆ. ಎಲ್ಲ ರೀತಿ ಅಂದರೆ ಎಲ್ಲ ಆಯಾಮದಲ್ಲಿ ಕೂಡ ತನಿಖೆಯನ್ನು ಮಾಡ್ತಿದ್ದೇವೆ ಅನ್ನೋ ಒಂದು ಮಾಹಿತಿಯನ್ನು ಕೊಟ್ಟಿರುವಂಥದ್ದು ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಮೈಲಾರಿ ನಿಮ್ಮೆಲ್ಲ ಮಾಹಿತಿಗಾಗಿ. ಬೆಳಗಾವಿಯ ಶಿಂಧೋಳಿಯಲ್ಲಿ ಯಾರು ಕೂಡ ಊಹೆ ಮಾಡದಂತಹ ಒಂದು ಪ್ರಕರಣ ಈಗ ನಡೆದಿದೆ. ದೇಗುಲದಲ್ಲಿ ಕಳ್ಳತನ ನಡೀತಾ ಇತ್ತು, ಅದನ್ನ ನೋಡಿದ್ರು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಮಹಿಳೆಯ ಕೊಲೆ ಆಯ್ತಾ? ಮಹಿಳೆಯನ್ನ ಬಾವಿಗೆ ತಳ್ಳಿ ದುರುಳರು ಕೊಲೆಗೈದ್ರ ಅನ್ನುವ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಯಾರು ಊಹಿಸಲು ಅಸಾಧ್ಯವಾಗದಂಥ ಕೇಸ್. ಗ್ರಾಮದ ಮಸನವ್ವ ದೇವಸ್ಥಾನಕ್ಕೆ ಕನ್ನ ಹಾಕಿದ ಕಳ್ಳರು. ಆ ಕನ್ನ ಹಾಕ್ತಾ ಇದ್ದ ಸಂದರ್ಭದಲ್ಲಿ ಪಕ್ಕದ ಮನೆಯ ಮಹಿಳೆ ನೋಡಿದ್ಲು. ಭಾರತಿ ಪೂಜಾರಿ ಅಂತೇಳಿ 48 ವರ್ಷ. ದೇಗುಲದಲ್ಲಿ ಕನ್ನ ಹಾಕ್ತಾ ಇದನ್ನ ಪಕ್ಕದ ಮನೆಯ ಮಹಿಳೆ ನೋಡಿದ್ಲು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಆಕೆಯನ್ನ ಬಾವಿಗೆ ತಳ್ಳಿ ಕೊಲೆ ಮಾಡಿದ್ರ ಕಳ್ಳರು ಅನ್ನುವ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ಮಸಣವ್ವ ದೇವಸ್ಥಾನಕ್ಕೆ ಕನ್ನ ಹಾಕೋದಕ್ಕೆ ಅಂತೇಳಿ ಕಳ್ಳರು ಬಂದಿದ್ರು ನೋಡಿ. ಕುಟುಂಬಸ್ಥರ ಆಕ್ರಂದನ ಈಗ ಮುಗಿಲು ಮುಟ್ಟಿದೆ. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಆಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರೋ ಸ್ಥಳೀಯರೇ ಕಳ್ಳತನ ಮಾಡಿ ಈ ಕೃತ್ಯವನ್ನ ನಡೆಸಿದ್ದಾರೆ ಅಂತ ಕುಟುಂಬಸ್ಥರು, ಭಾರತಿ ಪೂಜಾರಿಯ ಕುಟುಂಬಸ್ಥರು, ಪೋಷಕರು ಗಂಭೀರವಾದಂಥ ಆರೋಪವನ್ನ ಮಾಡಿದ್ದಾರೆ. ಮನೆಯ ದನಗಳ ಸಗಣಿ ಎಸೆಯಲು ಆ ಮಹಿಳೆ ಬಂದಿದ್ದಂಥ ಸಂದರ್ಭ, ಆಗ ದೇಗುಲದಲ್ಲಿನ ಆಭರಣ ಕಳವನ್ನ ಮಾಡ್ತಾ ಇದ್ದಂತೆ ಕಳ್ಳರು. ಆ ಕಳ್ಳರ ಕೃತ್ಯ ನೋಡಿದಂಥ ಭಾರತಿಯನ್ನ ಕಳ್ಳರು ಹೊತ್ಕೊಂಡು ಹೋಗಿ ಬಾವಿಗೆ ಎಸೆದು ಬಂದಿದ್ದಾರೆ ಅಂತೇಳಿ ಕುಟುಂಬಸ್ಥರು ಗಂಭೀರವಾದಂಥ ಆರೋಪವನ್ನ ಮಾಡಿದ್ದಾರೆ. ಯಾರೋ ಸ್ಥಳೀಯರೇ ಮಾಡಿದ್ದಾರೆ. ಎಲ್ಲಿ ಆ ವಿಚಾರ ಗೊತ್ತಾಗ್ಬಿಡ್ತು ಅಂತೇಳಿ ನೋಡಿ, ದನಗಳ ಸಗಣಿಯನ್ನ ಎಸೆದಕ್ಕೆ ಅಂತ ಹೋಗಿದ್ಲು ಭಾರತಿ. ಆ ಸಂದರ್ಭದಲ್ಲಿ ಕಳ್ಳತನ ಆಗ್ತಾ ಇತ್ತು, ಅದನ್ನ ನೋಡ್ತಾ ಇದ್ದಂತೆ ಕಳ್ಳರು ಕೂಡ ಈಕೆಯನ್ನ ಭಾರತಿ ನೋಡಿ ಆಕೆಯನ್ನ ಹೊತ್ಕೊಂಡು ಹೋಗಿ ಬಾವಿಗೆ ಹಾಕಿದ್ದಾರೆ ಅಂತೇಳಿ ಕುಟುಂಬಸ್ಥರು, ಪೋಷಕರು ಗಂಭೀರವಾದಂಥ ಆರೋಪ ಮಾಡಿದ್ದಾರೆ. 5 ಗಂಟೆಗೆ ಹೇಳ್ತಾರೆ ದಿವಸ, ಡೈಲಿ 5 ಗಂಟೆಗೆ ಹೇಳ್ತಾರೆ ರೀ. ಅವ್ರು ಶಗ್ನ ಅದ, ಅವ್ರ ಕೆಲಸ ಇದ್ದದೆಲ್ಲ ಡೈಲಿ ರೂಟೀನ್ ಕೆಲಸ ಎಲ್ಲ ಮಾಡ್ತಾರೆ ರೀ. ಅವ್ರು ಶಗ್ನ ತೆಗಿಯೋದ್ರಿ, ಅಡುಗೆ ಮಾಡೋದ್ರಿ, ಎಲ್ಲ ಮಾಡ್ತೀವಿ. ಇವತ್ತು 5 ಗಂಟೆಗೆ ಎದ್ದು ಶಗನ ತೆಗದಾರ್ರಿ. ಆಮೇಲೆ ಬಂದು ನೋಡ್ಕೊಳ್ಳಿ ಅಂದ್ರೆ ಅದು ಬುಟ್ಟಿ ಇಲ್ಲೇ ಬಿದ್ದೈತಿ. ನಮ್ಮ ಅವ್ವನ ಇಲ್ಲಿ ಏನಿಲ್ರಿ, ಅಲ್ಲಿ ತುಡುಗಾಗೈತಲ್ರಿ, ಆದ್ರೆ ಅವ್ರ ನುಗ್ಗಿಸಿ ಹೋಗ್ಯಾರ್ರಿ ತುಡುಗು ಮಾಡ್ಕೇಶಿಂದ. ಯಾವಲ್ರಿ ಅದು ಯಾರು ನೋಡ್ಯಾರ್ರಿ? ಅಲ್ರಿ ನಮ್ಮ ಮಮ್ಮಿ ಕಾಣಿಸ್ತಾರಕ್ಕೆ ನಾವು ನೋಡಕತ್ತೀವಿ. ಆಮೇಲೆ ಅಲ್ಲಿ ನೋಡ್ಕೊಳ್ಳಿ ಅಲ್ಲಿ ಚಪ್ಪಲ್ ಅದ ಬಿದ್ದವ್ರಿ. ಅವಾಗ ಬೆಳಿಗ್ಗೆ ಅದು ಶಗನ ತೆಗೆದವ್ರು ಕೆಲಸ ಎಲ್ಲ ಮಾಡ್ತೀರಿ, ಅವ್ರು ರೂಟೀನ್ ಕೆಲಸ ಎಲ್ಲ ಡೈಲಿ. ಅವ್ರು ಅಡುಗೆ ಮಾಡಿದ್ರಿ, ನಮ್ಗೆ ಡಬ್ಬಿ ಕೊಟ್ಟು ಎಲ್ಲ ಮಾಡ್ತೀವಿ. 5 ಗಂಟೆಗೆ ಹೇಳ್ತಾರೆ ದಿವಸ, ಡೈಲಿ 5 ಗಂಟೆಗೆ ಹೇಳ್ತಾರೆ ರೀ. ಅವ್ರು ಶಗ್ನ ಅದ, ಅವ್ರ ಕೆಲಸ ಇದ್ದದೆಲ್ಲ ಡೈಲಿ ರೂಟೀನ್ ಕೆಲಸ ಎಲ್ಲ ಮಾಡ್ತಾರೆ ರೀ. ಅವ್ರು ಶಗ್ನ ತೆಗಿಯೋದ್ರಿ, ಅಡುಗೆ ಮಾಡೋದ್ರಿ, ಎಲ್ಲ ಮಾಡ್ತೀವಿ.